ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಈಗಾಗಲೇ ದರ್ಶನ್ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿಯನ್ನು ನಾನು ನಿಮಗೆ ಹೇಳ್ತೀನಿ. ಕೆಲವರು ದರ್ಶನ್ ಇನ್ನೇನು 2 ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅನ್ನೋ ಒಂದಷ್ಟು ಸುದ್ದಿ ಕೂಡ ಗಾಂಧಿನಗರದಲ್ಲಿ ದೊಡ್ಡದಾಗಿ ಸುದ್ದಿ ಹಬ್ತಾ ಇದೆ. ಜೊತೆಗೆ ಅವರ ಅಭಿಮಾನಿಗಳು ಕೂಡ ದರ್ಶನ್ ಇನ್ನೇನು 2 ತಿಂಗಳಲ್ಲಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾರೆ, ಅವರ ಅಭಿಮಾನಿಗಳ ಜೊತೆ ದರ್ಶನ್ ಇನ್ನೇನು 2 ತಿಂಗಳ ನಂತರ ಅಭಿಮಾನಿಗಳ ಜೊತೆ ಮಾತನಾಡ್ತಾರೆ ಅನ್ನೋ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಿರುವಂಥದ್ದು. ಆದರೆ ನಿಜಕ್ಕೂ ದರ್ಶನ್ಗೆ ಇನ್ನು 2 ತಿಂಗಳಲ್ಲಿ ಬೇಲ್ ಆಗುತ್ತಾ, ಅಂದರೆ ಜಾಮೀನು ಮಂಜೂರಾಗುತ್ತಾ? ಹಾಗಾದರೆ ಯಾವಾಗ ಬೇಲ್ ಆಗ್ಬೋದು? ಕಾನೂನು ಪಂಡಿತರು ದರ್ಶನ್ ಕುರಿತಾದಂತೆ ಏನು ಹೇಳ್ತಿದ್ದಾರೆ? ಆದರೆ ದರ್ಶನ್ ನಿಜಕ್ಕೂ 2 ತಿಂಗಳಲ್ಲಿ ರಿಲೀಸ್ ಆಗ್ತಾರಾ? ವಕೀಲರು ಏನು ಹೇಳ್ತಾರೆ ಈ ಬಗ್ಗೆ? ಎಸ್, ಈಗಾಗಲೇ ಕಳೆದ 6 ತಿಂಗಳಿಂದಲೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹದ್ದು. ಜೈಲಿನಲ್ಲಿ ಈಗಾಗಲೇ ಅವರು ಯಾವ ರೀತಿ ಇದ್ದಾರೆ, ಏನು ಮಾಡ್ತಿದ್ದಾರೆ, ಅವರು ಸವಲತ್ತುಗೋಸ್ಕರ, ಅಂದರೆ ಬೇಸಿಕ್ ಸವಲತ್ತುಗೋಸ್ಕರ ಎಷ್ಟೆಲ್ಲ ಪರದಾಡ್ತಿದ್ದಾರೆ, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಆದರೆ ದರ್ಶನ್ ಈಗ ಸದ್ಯದ ಸುದ್ದಿ ಏನಪ್ಪ ಅಂತಂದರೆ, ಕೇವಲ ಇನ್ನು 2 ತಿಂಗಳಲ್ಲಿ, ಈಗ ಫೆಬ್ರವರಿ ಅಂತಂದರೆ ಮಾರ್ಚ್ ಅಥವಾ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ದರ್ಶನ್ ರಿಲೀಸ್ ಆಗಿಬಿಡ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ಒಂದಷ್ಟು ಸಿನಿ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರುವಂತಹದ್ದು. ಹಾಗಾದರೆ ಇನ್ನು 2 ತಿಂಗಳಲ್ಲೇ ದರ್ಶನ್ ರಿಲೀಸ್ ಆಗ್ತಾರಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂತಂದರೆ ದರ್ಶನ್ ರಿಲೀಸ್ ಆಗಬೇಕು ಅಂತಂದರೆ ಮಿನಿಮಮ್ ಇನ್ನೂ ಕೂಡ 6 ಮಂತ್ ಬೇಕು ಅಂತ ಹೇಳಿ ಅವರ ವಕೀಲರುಗಳು ಕೂಡ ಹೇಳ್ತಿರುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ, ಯಾವ ಬೇಸ್ ಮೇಲೆ ಅವರು ಆ ಮಾತನ್ನು ಹೇಳ್ತಿದ್ದಾರೆ ಅಂತಂದರೆ, ಈಗಾಗಲೇ ಕೆಲವರು 2 ತಿಂಗಳಲ್ಲೇ ಬರ್ತಾರೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು 2 ವರ್ಷ ಆದರೂ ಕೂಡ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಹಾಗಾದರೆ ವಕೀಲರು ಏನು ಹೇಳ್ತಿದ್ದಾರೆ? ಎಸ್, ಇವತ್ತಿನ ಒಂದು ವಿಚಾರ ಇದೆ. ದರ್ಶನ್ ಖಂಡಿತವಾಗ್ಲೂ ಇನ್ನು 2 ತಿಂಗಳ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅವರ ಪರ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ಕೇಸ್ ಟ್ರಯಲನ್ನು ಬೇಗ ನಡೆಸಿ, ಅಂದರೆ ಟ್ರಯಲ್ ನಡೀತಾ ಇದೆ, ಈಗ ಆಲ್ರೆಡಿ ಟ್ರಯಲ್ ಈಗಾಗಲೇ ಶುರುವಾಗಿರುವಂಥದ್ದು. ಆದರೆ ಸಾಕ್ಷಿಗಳನ್ನು ಕೂಡ ಈಗ ಎನ್ಕ್ವೈರಿ ಕೂಡ ಮಾಡ್ತಿರುವಂತಹದ್ದು. ಅಂದರೆ ಒಬ್ಬೊಬ್ಬರೇ ಸಾಕ್ಷಿಗಳನ್ನು ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು. ಆದರೆ ಇಲ್ಲಿ ದರ್ಶನ್ ಕುರಿತಂತೆ ಸುಮಾರು 272 ಸಾಕ್ಷಿಗಳನ್ನು ಕಲೆ ಹಾಕಿರುವಂತಹದ್ದು. ಒಂದಲ್ಲ ಎರಡಲ್ಲ, 272 ಸಾಕ್ಷಿಗಳು. ಇಲ್ಲಿವರೆಗೂ ಕೂಡ ಕೇವಲ 2 ಮಾತ್ರ ಟ್ರಯಲಲ್ಲಿ, ಅಂದರೆ ಅವರ ಹೇಳಿಕೆಯನ್ನು ಪಡೆದಿರುವಂತಹದ್ದು. ಅಂದರೆ ಇನ್ನೂ 270 ಜನರ ಸಾಕ್ಷಿಗಳನ್ನು, ಅವರ ಮಾಹಿತಿಗಳನ್ನು ಕೋರ್ಟ್ ಕೇಳಬೇಕಾಗುತ್ತೆ. ಸೊ ಹಾಗಾಗಿ 2 ತಿಂಗಳಲ್ಲೇ 2 ಮಾತ್ರ ಅವರ ಹೇಳಿಕೆಯನ್ನು ಪಡೆದಿರುವಂಥ, 2 ಸಾಕ್ಷಿಗಳ ಹೇಳಿಕೆಯನ್ನು ಮಾತ್ರ ಪಡೆದಿರುವಂತಹದ್ದು. ಇನ್ನೂ 270 ಜನರ ಸಾಕ್ಷಿಗಳನ್ನು ಪಡಿಬೇಕು ಅಂತಂದರೆ ಅಲ್ಲಿಗೆ ನೀವೇ ಲೆಕ್ಕ ಹಾಕಿ ದರ್ಶನ್ ಇನ್ನೂ ಎಷ್ಟು ದಿನಗಳ ಕಾಲ ಜೈಲಲ್ಲೇ ಇರಬೇಕಾಗುತ್ತೆ ಅನ್ನೋದನ್ನು. ಅಂದರೆ ದರ್ಶನ್ ಕೂಡ ಮೊನ್ನೆ ಅಷ್ಟೇ ದರ್ಶನ್ ಪರ ವಕೀಲರು ಕೂಡ ಹೇಳಿ, ನೀವು ಇಮ್ಮಿಡಿಯೇಟ್ಲಿ ಸಾಕ್ಷಿಗಳನ್ನು, ಅವರ ಹೇಳಿಕೆಯನ್ನು ಪಡೀರಿ ಅಂತಂತೇಳಿ ಕೋರ್ಟ್ಗೂ ಕೂಡ ಮನವಿ ಕೂಡ ಮಾಡಿದರು. ಆದರೆ ಈಗ ಆಗಾಗ್ತಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ಕೇವಲ 2 ಹೇಳಿಕೆಯನ್ನು ಮಾತ್ರ ವಕೀಲರು, ಅಂದರೆ ಕೋರ್ಟ್ ಆಲಿಸಿರುವಂಥದ್ದು, ಅವರ ಹೇಳಿಕೆಗಳನ್ನು ಮಾತ್ರ ಆಲಿಸಿರುವಂಥದ್ದು. ಸೊ ಇನ್ನು ಉಳಿದಂತಹ 270 ಜನರ ಹೇಳಿಕೆಯನ್ನು ಪಡಿಬೇಕು ಅಂತಂತಂದರೆ ಮಿನಿಮಮ್ 2 ವರ್ಷ ಆಗಬೇಕಾಗುತ್ತೆ. ಸೊ ಹಾಗಾಗಿ ಸದ್ಯಕ್ಕಂತೂ ದರ್ಶನ್ ರಿಲೀಸ್ ಆಗಲ್ಲ ಅಂತೇಳಿ ಕೆಲವರು ಹೇಳ್ತಿದ್ದಾರೆ. ಆದರೆ ಮತ್ತೆ ಕೆಲವರು ಏನು ಹೇಳ್ತಾರೆ ಅಂತಂದರೆ, ಸಾಕ್ಷಿಗಳು ನಡೆಯುವಂತಹ ಸಂದರ್ಭದಲ್ಲೇ ಅಥವಾ ಸಾಕ್ಷಿಗಳು ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲೇ
ಕೋರ್ಟ್ ಒಂದು ವೇಳೆ ಬೇಲ್ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರ ಬೇಲನ್ನು ರಿಜೆಕ್ಟ್ ಮಾಡಿರುವಂತಹದ್ದು. ಹೈಕೋರ್ಟಲ್ಲಿ ಈಗ ಅಂದರೆ ಸೆಷನ್ ಕೋರ್ಟಲ್ಲಿ ಅವ್ರ ಕೇಸ್ ಕೂಡ ನಡೀತಿರುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯದ ಸಮಸ್ಯೆ, ಈಗಾಗಲೇ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಅಂತಂತೇಳಿ ಹೇಳ್ತಿರುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಕೋರ್ಟ್ ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಬೇಲ್ ಮಂಜೂರು ಮಾಡುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಹಾಗಾಗಿ ರವಿಚಂದ್ರನ್ ಅವರು ಕೂಡ ಹೇಳಿದ್ದು ಅದೇ ಅರ್ಥದಲ್ಲಿ ಅನಿಸುತ್ತೆ. ಯಾಕೆಂತಂದರೆ ಇನ್ನು 2 ತಿಂಗಳು ಕಳೆದ್ರೆ ದರ್ಶನ್ ರಿಲೀಸ್ ಆಗ್ತಾರೆ ಅಂತಂತೇಳಿ ಮೊನ್ನೆ ವೇದಿಕೆಯಲ್ಲೂ ಕೂಡ ಹೇಳಿದರು. ಸೊ ಈಗ ಆ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗ್ತಿರುವಂಥದ್ದು. ಸೊ ಇಲ್ಲಿವರೆಗೂ ದರ್ಶನ್ ಜೈಲಿಗೆ ಸೇರಿ 6 ತಿಂಗಳಾಗಿರುವಂಥದ್ದು. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿದ್ದರು. ಅದರಲ್ಲಿ ಮೊನ್ನೆಯಷ್ಟೇ ಒಬ್ಬನಿಗೆ ಈಗ ಬೇಲ್ ಆಗಿರುವಂಥದ್ದು. ದರ್ಶನ್ ಆಪ್ತರಾಗಿರುವಂತಹ ನಾಗರಾಜ್, ಆತನಿಗೆ ಬೇಲ್ ಕೂಡ ಆಗಿರುವಂಥದ್ದು. ಅವರ ಹೆಂಡತಿಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಾಗರಾಜ್ ಅವರಿಗೆ ಬೇಲ್ ಆಗಿರುವಂಥದ್ದು. ಅದು ಕೂಡ 10 ದಿನಗಳ ಮಧ್ಯಂತರ ಜಾಮೀನನ್ನು ಈಗ ಕೋರ್ಟ್ ಕೂಡ ಮಂಜೂರು ಮಾಡಿರುವಂಥದ್ದು. ಅಲ್ಲೂ ಕೂಡ ಕೆಲವೊಂದಷ್ಟು ಕಂಡೀಷನ್ಸ್ ಕೂಡ ಹಾಕಿರುವಂಥದ್ದು. ಏನಪ್ಪ ಅಂತಂದರೆ ಬೆಳಗ್ಗೆ 10 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಸೈನ್ ಹಾಕಬೇಕು, ಮತ್ತು ಸಂಜೆ 7 ಗಂಟೆಗೆ ಹೋಗಿ ಒಂದು ಸ್ಟೇಷನ್ಗೆ ಹೋಗಿ ಅಂದರೆ ಸೈನ್ ಮಾಡಬೇಕು. ಅದು ಯಾವುದು ಅಂತಂತಂದರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನೀವು ಸೈನ್ ಮಾಡಬೇಕು ಅಂತೇಳಿ ಒಂದಷ್ಟು ಕಂಡೀಷನ್ಸ್ ಆಧಾರದ ಮೇಲೆ ಈಗ ಅವ್ರಿಗೆ ಬೇಲ್ ಕೂಡ ಮಂಜೂರಾಗಿರುವಂಥದ್ದು. ಅಂದರೆ ದರ್ಶನ್ ಅವ್ರಿಗೂ ಕೂಡ ಇಂತಹ ಸಂದರ್ಭದಲ್ಲಿ ಬೇಲ್ ಮಂಜೂರಾದರೂ ಅಚ್ಚರಿ ಇಲ್ಲ. ಯಾಕೆಂತಂದರೆ ಈಗಾಗಲೇ ಅವರು 6 ತಿಂಗಳು ಜೈಲಲ್ಲೇ ಇರುವಂತಹದ್ದು. ಕಳೆದ ಬಾರಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ 8 ರಿಂದ 9 ತಿಂಗಳ ಕಾಲ ಅವರು ಜೈಲಲ್ಲೇ ಇದ್ದರು. ಸೊ ಆಗ ಅವರಿಗೆ ಬೆನ್ನು ನೋವು ಅವರಿಗೆ ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ಅವ್ರನ್ನ ಬೆನ್ನು ನೋವಿನಿಂದ ಬಳಲ್ತಿದ್ದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಅವರಿಗೆ ಮಧ್ಯಂತರ ಒಂದು ಜಾಮೀನು ಅಂದರೆ ವೈದ್ಯಕೀಯ ಕುರಿತಂತೆ ಅಂದರೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನನ್ನು ಕೂಡ ಮಂಜೂರು ಮಾಡಿತ್ತು. ಸೊ ಈಗ ಆ ಜಾಮೀನನ್ನು ಸುಪ್ರೀಂ ಕೋರ್ಟ್ ಕೂಡ ರದ್ದು ಮಾಡಿರುವಂಥದ್ದು. ರದ್ದು ಮಾಡಿದ ನಂತರ ಅವರು ಕಳೆದ 6 ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಸೊ ಸದ್ಯಕ್ಕೆ ದರ್ಶನ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋದನ್ನು ನೋಡಿದರೆ ಮಿನಿಮಮ್ 2 ರಿಂದ 3 ತಿಂಗಳು ಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಟ್ರಯಲ್ ಶುರುವಾಗಿದ್ದರೂ ಕೂಡ ಟ್ರಯಲಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಪಡಿತಿದ್ರೂ ಕೂಡ ಇನ್ನೂ ಕೂಡ ಮಿನಿಮಮ್ 6 ತಿಂಗಳು ಬೇಕು ಅಂತೇಳಿ ಕೆಲವರು ಹೇಳ್ತಾರೆ. ಕೆಲವರು 2 ವರ್ಷ ಅಂತಂತಾರೆ, ಮತ್ತೆ ಕೆಲವರು 2 ತಿಂಗಳು ಅಂತಂತಾರೆ. ಸೊ ಹಾಗಾಗಿ ಕಾದೊಡಬೇಕಾಗುತ್ತೆ. ಯಾಕೆಂತಂದರೆ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ಯಾವಾಗ ಅವರು ಜೈಲಿಂದ ಆಚೆ ಬರ್ತಾರೆ, ಜೈಲಿಂದ ಆಚೆ ಬಂದಾದಮೇಲೆ ಮುಂದಿನ ಅವರ ನಡೆ ಹೇಗಿರುತ್ತೆ ಅದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳು. ಸೊ ಹಾಗಾಗಿ ತುಂಬ ಕುತೂಹಲಕಾರಿಯಾದಂತಹ ವಿಚಾರಗಳು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನು ಪಂಡಿತರು ಏನು ಹೇಳ್ತಾರೆ ಅಂತಂತಂದರೆ ಮಿನಿಮಮ್ ಏನೇ ಇಲ್ಲ ಅಂದರೂ ಕೂಡ ದರ್ಶನ್ ಹೊರಗಡೆ ಬರಲಿಕ್ಕೆ ಮಿನಿಮಮ್ 6 ತಿಂಗಳು ಬೇಕಾಗುತ್ತೆ. ಯಾಕೆಂತಂದರೆ ಸುಮಾರು 272 ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ರು. ಸೊ 272 ಸಾಕ್ಷಿಗಳಲ್ಲಿ ಕೇವಲ 2 ಸಾಕ್ಷಿಗಳನ್ನು ಮಾತ್ರ ಇಲ್ಲಿವರೆಗೂ ಪೊಲೀಸರು ಅಂದರೆ ಇಲ್ಲಿವರೆಗೂ ಕೋರ್ಟಲ್ಲಿ ವಿಚಾರಣೆ ಕೂಡ ನಡೆದಿರುವಂಥದ್ದು. ಸೊ ಇನ್ನೂ 270 ಜನರ ಸಾಕ್ಷಿ ಇರೋದ್ರಿಂದ ಸೊ ತಡವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಈಗ ಶುರುವಾಗಿರುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕಂತೂ ಈಗ ದರ್ಶನ್ ಅವರ ಆಪ್ತ ಏನು ಪ್ರದೋಷ್ ಆಗಿರ್ಬೋದು, ಪ್ರದೋಷ್ಗೂ ಕೂಡ ಅವರ ತಂದೆ ಸಾವನ್ನಪ್ಪಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತು ಅವರ ತಂದೆಯ ವಿಧಿವಿಜ್ಞಾನ ಕಾರ್ಯಕ್ರಮಗಳಿಗೆ ಅಂದರೆ ಏನು ತಿಥಿ ಆ ರೀತಿಯಾದಂಥ ಒಂದು ಕಾರ್ಯಕ್ರಮಗಳಿಗೆ ಪ್ರದೋಷ್ಗೂ ಕೂಡ ಜಾಮೀನಾಗಿತ್ತು. ಈಗ ನಾಗರಾಜ್ಗೂ ಕೂಡ ಜಾಮೀನಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ದರ್ಶನ್ಗೂ ಕೂಡ ಬೇಲಾದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದರೆ ಅವರ ಅಭಿಮಾನಿಗಳು ಈಗಾಗಲೇ ಲಕ್ಷಾಂತರ ಅಭಿಮಾನಿಗಳು ಏನು ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಸಂಪಾದಿಸಿದಂಥ ನಟ ಯಾರಾದರೂ ಇದ್ದಾರೆ ಅಂತಂದರೆ ಅದು ದರ್ಶನ್ ಅವರು ಮಾತ್ರ. ಸೊ ಹಾಗಾಗಿ ದರ್ಶನ್ ಅವ್ರಿಗೆ ಜೈಲಲ್ಲಿದ್ದರೂ ಕೂಡ ಇವತ್ತಿಗೂ ಡೇ 1ನಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಏನು ಅವ್ರಿಗೆ ಒಂದು ಟ್ರೆಂಡ್ ಸೆಟ್ ಇತ್ತಲ್ಲ, ಅದೇ ಒಂದು ಟ್ರೆಂಡ್ ಸೆಟ್ಟು ಅಥವಾ ಅದೇ ಒಂದು ಅಭಿಮಾನಿಗಳ ಬಳಗ ಇವತ್ತಿಗೂ ಕೂಡ ದರ್ಶನ್ ಅವ್ರಿಗಿದೆ. ಸೊ ಹಾಗಾಗಿ ದರ್ಶನ್ ಅವರು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ರಿಲೀಸ್ ಆದರೂ ಕೂಡ ಅಚ್ಚರಿ ಇಲ್ಲ. ಸೊ ಆದಷ್ಟು ಬೇಗ ದರ್ಶನ್ ಕೂಡ ರಿಲೀಸ್ ಆಗಲಿ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿ ಈಗಾಗಲೇ ಕೆಳ ಹಂತದಲ್ಲಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರು ಒಂದು ವೇಳೆ ಅವರಿದ್ದಿದ್ರೆ ಈಗಾಗಲೇ ಒಂದು ಸಿನಿಮಾ ರಂಗ ಒಂದು ಉತ್ತುಂಗದ ಮಟ್ಟಕ್ಕೆ ಹೋಗ್ತಾ ಇತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ಇದೆಯಲ್ಲ, ಆ ಒಂದು ಮರಣದಿಂದ
ಎಲ್ಲೋ ಒಂದು ಕಡೆ ಚಿತ್ರರಂಗ ಕಂಪ್ಲೀಟಾಗಿ ಕುಸಿತಾ ಇದೆ, ಒಂದೊಳ್ಳೆ ಸದಭಿರುಚಿಯ ಸಿನಿಮಾಗಳು ಕೂಡ ಬರ್ತಾ ಇಲ್ಲ. ಸೊ ದರ್ಶನ್ ಇದ್ದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಒಳ್ಳೆಯ ಸಿನಿಮಾಗಳು ಕೂಡ ಬರ್ತವೆ. ಅವರ ಅಭಿಮಾನಿಗಳು ಅಥವಾ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅವ್ರನ್ನ ಕರೆಸ್ಕೊಂಡಿರುವಂಥದ್ದು. ಜೊತೆಗೇನಂತಂದರೆ ನಿರ್ಮಾಪಕರ ಅಚ್ಚುಮೆಚ್ಚಿನ ಹೀರೋ ಕೂಡ ಆಗಿರೋದ್ರಿಂದ ಸೊ ದರ್ಶನ್ ಅವರು ಆದಷ್ಟು ಬೇಗ ಈ ಒಂದು ಪ್ರಕರಣದಲ್ಲಿ ಮುಕ್ತವಾಗಲಿ, ಜೊತೆಗೆ ಈ ಪ್ರಕರಣದಿಂದ ರಿಲೀಸ್ ಆಗಲಿ ಅಂತೇಳಿ ಅವರ ಅಭಿಮಾನಿಗಳು ಕೂಡ ಪ್ರತಿನಿತ್ಯ ದೇವರಲ್ಲಿ ಮೊರೆ ಕೂಡ ಹೋಗಿರುವಂಥದ್ದು. ಸೊ ಆದಷ್ಟು ಬೇಗ ದರ್ಶನ್ ಹೊರಗಡೆ ಬರಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊಡೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.